ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಸಬ್ಜೆಕ್ಟ್ ಸೋಷಿಯಾಲಜಿ ಅಂದರೆ 13ನೇ ತಾರೀಕಿಗೆ ನಡೆದಂತಹ ಒಂದು ವಾರ್ಷಿಕ ಪರೀಕ್ಷೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಸೋಷಿಯಾಲಜಿಯ ಒಂದು ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಬನ್ನಿ. ಇರಾವತಿ ಕರ್ವೆ ಮೊದಲನೇ ಒಂದು ಸರಿಯಾದ ಉತ್ತರ ಇರಾವತಿ ಕರ್ವೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ CH ಕೋಲೆ. ಮೂರನೇದು ಕೋಆಪರೇರಿ. ನಾಲ್ಕನೇದು ಅಕ್ಬರ್. ಐದನೇದು ಫ್ಯಾಮುಲಸ್. ಚಾರ್ಲ್ಸ್ ಡಾರ್ವಿನ್. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್. ಆ್ಯಂಡ್ ಏಳನೇ ಪ್ರಶ್ನೆಗೆ ಜೋಸೆಫ್ ಪ್ಯೂರಿಯರ್. ಆ್ಯಂಡ್ ಎಂಟನೇ ಪ್ರಶ್ನೆಗೆ ಚಾರ್ಲ್ಸ್ ಎಲ್ ವುಡ್, ಎಡ್ವರ್ಡ್ ವೆಸ್ಟರ್ ಮಾರ್ಕ್. ಆ್ಯಂಡ್ ಸಂಪರ್ಕ ಮತ್ತು ಸಂವಹನ. ನೆಕ್ಸ್ಟು ಎಜುಕೇರ್. ಸರಿಯಾದ ಉತ್ತರ ಶಿಕ್ಷಣ, ಸಾಮಾಜಿಕ ವಿಕಾಸ ಹರ್ಬರ್ಟ್ ಸ್ಪೆನ್ಸರ್. ಪ್ರಾಥಮಿಕ ದತ್ತಾಂಶ ಕ್ಷೇತ್ರ ಅಧ್ಯಯನ, ಜೀವ ಪರಿಸರ ವ್ಯವಸ್ಥೆ ಸರ್ ಆರ್ಥರ್ ಜಾಟ್ ಟಾನ್ಸ್ಲೆ. ಜಲಮಾಲಿನ್ಯ ಟೈಫಾಯ್ಡ್. ನೆಕ್ಸ್ಟು 16ನೇ ಪ್ರಶ್ನೆ ಸರಿಯಾದ ಉತ್ತರ ಡಾಕ್ಟರ್ GS ಗುರೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ ಯಾವುದಾದ್ರೂ ಒಂದು ಬರೀಬೋದು. 18ನೇ ಪ್ರಶ್ನೆಗೆ ಜಾತಿ ವರ್ಗ. 19ನೇ ಪ್ರಶ್ನೆಗೆ ತಾಯಿಗಾಗಿ ಆದ ಪೈಪೋಟಿಯಲ್ಲಿ ಮಗನಾದವನಿಗೆ ತಂದೆಯ ಮೇಲೆ ಬರುವ ಈರ್ಷೆ. ಮಾಧ್ಯಮಿಕ ದತ್ತಾಂಶ ಈಗಾಗಲೇ ಬೇರೊಂದು ಉದ್ದೇಶಕ್ಕಾಗಿ ದಾಖಲಿಸಿದ ದತ್ತಾಂಶವಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವು ನಮ್ಮೂರು ಎಂಬ ಭಾವನೆಯೊಂದಿಗೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸ ಮಾಡುವ ಜನಸಮೂಹ ಎಂದು ನಾವು ಕರಿತೇವೆ. 22ನೇ ಪ್ರಶ್ನೆಗೆ ಸಾಮಾಜಿಕ ಪಾತ್ರಗಳನ್ನು ನಿರ್ವಹಿಸಲು ಪಾತ್ರಧಾರಿಯನ್ನು ಸಮರ್ಥನಾಗಿಸುವ ಕಲಿಕೆ ಎಂದು ಕರಿತೇವೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಗಿನಿ ಬಹುಪತ್ನಿತ್ವ, ಭಗಿನೇತರ ಬಹುಪತ್ನಿತ್ವ. 24ನೇ ಪ್ರಶ್ನೆಗೆ ಸಾಮಾಜಿಕ ಐಕ್ಯತೆ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಬದಲಾವಣೆ ಯಾವುದಾದ್ರೂ ಎರಡನ್ನು ನೀವು ಬರೀಬಹುದು. ನೆಕ್ಸ್ಟು 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಭಕ್ತ ಅಣು, ನ್ಯೂಕ್ಲಿಯಸ್ ಕುಟುಂಬ, ಅವಿಭಕ್ತ ಕುಟುಂಬ. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮೂಹಗಳ ಸದಸ್ಯನಾಗುವುದು ವ್ಯಕ್ತಿಯ ಸ್ವಂತ ಇಚ್ಛೆಯನ್ನು ಅವಲಂಬಿಸಿರುವುದು ಅಂತ ಸಮೂಹಗಳೆಂದು ನಾವು ಕರೀಬಹುದು. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಶಿಕ್ಷಿತರಿಗೆ ಮತ್ತು ಅವಿದ್ಯಾವಂತರಿಗೆ ಸೂಕ್ತವಲ್ಲ, ಶೀಘ್ರ ಮಾಹಿತಿ ಸಂಗ್ರಹಣೆಗೆ ಉಪಯುಕ್ತವಲ್ಲ, ಅಂಚೆ ಮೂಲಕ ಪ್ರಶ್ನಾವಳಿ ಕಳುಹಿಸಿದಾಗ ಉತ್ತರರಹಿತವಾಗಿ ಮರಳಬಹುದು ಹಾಗೂ ಇತರೆ ಯಾವುದಾದ್ರೂ ಎರಡನ್ನು ಬರೀಬೋದು. ನೆಕ್ಸ್ಟ್ 28ನೇ ಪ್ರಶ್ನೆಗೆ ಪೃಥ್ವಿಯ ಮೇಲಿರುವ ಎಲ್ಲ ರೀತಿಯ ವೈವಿಧ್ಯಮಯ ಜೀವರಾಶಿಯನ್ನು ಜೀವ ವೈವಿಧ್ಯತೆ ಎಂದು ಕರಿತೇವೆ. 29ನೇ ಪ್ರಶ್ನೆಗೆ ಭವ್ಯ ಸ್ಮಾರಕ ತಾಜ್ ಮಹಲ್ ಹಾಳಾಗುತ್ತಿದೆ. ಓಜೋನ್ ಅನಿಲದ ನಾಶ, ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಅಣುಬಾಂಬ್. ಇವು ಎರಡು ಕೂಡ ಬರೀಬೋದು ನೀವು. ನೆಕ್ಸ್ಟ್ 30ನೇ ಪ್ರಶ್ನೆ ಸಮಾಜಶಾಸ್ತ್ರ ಉಗಮಕ್ಕೆ ಅವಳಿ ಕ್ರಾಂತಿಗಳ ಪರಿಣಾಮ ಫ್ರಾನ್ಸ್ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದ ಸಂಭವಿಸಿದ ಭಾರಿ ಪರಿವರ್ತನೆಗಳು. ಫಸ್ಟ್ ಫ್ರಾನ್ಸಿನ ಮಹಾಕ್ರಾಂತಿ. ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಗೊಂದಲ, ಆರ್ಥಿಕ ಬಿಕ್ಕಟ್ಟು ವಿವರಣೆ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ವ್ಯಕ್ತಿಯಾದ ವೈಜ್ಞಾನಿಕ ಚಿಂತನೆ ವಿವರ. ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಭೂಮಿಯ ಒಡೆತನಕ್ಕಿಂತ ಕೈಗಾರಿಕೋದ್ಯಮದ ಮೇಲಿನ ಒಡೆತನದ ಆಕರ್ಷಣೆ, ಜನಸಂಖ್ಯೆ ಹೆಚ್ಚಳ, ನಿರುದ್ಯೋಗ, ನಗರೀಕರಣ. ಕೈಗಾರಿಕಾ ಕ್ರಾಂತಿ ಮಾನವ ಚಿಂತನೆಯನ್ನು ಗಂಭೀರ ಪ್ರಭಾವ, ವೈಜ್ಞಾನಿಕ ಅಧ್ಯಯನಕ್ಕಾಗಿ ಪ್ರತ್ಯೇಕ ಸ್ವತಂತ್ರ ಸಮಾಜ ವಿಜ್ಞಾನದ ಸ್ಥಾಪನೆಯ ಅವಶ್ಯಕತೆ, ವಿವಿಧ ಸಮಾಜಶಾಸ್ತ್ರದ ಅಭಿಪ್ರಾಯ, ರಾಜಪ್ರಭುತ್ವದ ಪತನ ಇತ್ಯಾದಿ ಇದು ಬರೀಬೇಕಾಗತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಒನ್ ಸಂಘ ಒಂದು ಮಾನವ ಸಮೂಹ, ಸಹಕಾರದ ಮನೋಭಾವ, ನಿರ್ದಿಷ್ಟ ಆಸಕ್ತಿ, ಸಂಘಟಿತ ಸಮೂಹ, ಸಾಮಾಜಿಕ ನಿಯಂತ್ರಣ, ಸ್ಥಿರತೆ. ನೆಕ್ಸ್ಟ್ ಜಾರ್ಜ್ ಸಿಮಿಲರ್ ಸಂಘರ್ಷದ ಪ್ರಕಾರಗಳು ಯುದ್ಧ, ಪಕ್ಷ ವೈಷಮ್ಯ ಅಥವಾ ಅಂತಂ ಕಲಹ, ದಾವೆ ಅಥವಾ ಮೊಕದ್ದಮೆ, ಅವೈಯಕ್ತಿಕ ಆದರ್ಶಗಳ ನಡುವಿನ ಸಂಘರ್ಷ. 33 ಸಮವಯಸ್ಕರ ಜೊತೆ ಆಟಗಾರರು, ಸಮಾನ ಅಂತಸ್ತು ಹೊಂದಿದವರು, ನಿಕಟ ಸ್ನೇಹಿತರು, ತರಗತಿಯ ಮಿತ್ರರು, ಇವರ ಪ್ರಭಾವ, ಸಹಾಯ, ಸೂಕ್ತ ವರ್ತನೆ, ಸೂಕ್ತ ಪಾತ್ರ, ಆದರ್ಶಗಳನ್ನು ರೂಪಿಸುವುದು, ಕೆಲವೊಂದು ಗುರಿ ಕರ್ತವ್ಯಗಳನ್ನು ನಿರ್ವಹಿಸುವುದು. ನೆಕ್ಸ್ಟ್ ಸಂಸ್ಕೃತಿಯ ಲಕ್ಷಣಗಳು ಕಲಿಕೆಯಿಂದ ಬರುವಂಥದ್ದು, ಸಾಮಾಜಿಕವಾದದ್ದು, ಹಂಚಿಕೊಳ್ಳಲ್ಪಟ್ಟಿದ್ದು, ವರ್ಗಾಯಿಸುವಂಥದ್ದು, ಸಾಪೇಕ್ಷವಾದದ್ದು, ಪರಿವರ್ತನಾಶೀಲವಾದದ್ದು, ತೃಪ್ತಿದಾಯಕವಾದದ್ದು, ನಿರಂತರ ಹಾಗೂ ಆದರ್ಶಾತ್ಮಕವಾದದ್ದು. ನೆಕ್ಸ್ಟು ವಿವಾಹದ ಪ್ರಕಾರಗಳನ್ನು ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಏಕಸಂಗತಿ ವಿವಾಹ, ಬಹುಸಂಗತಿ ವಿವಾಹ, ಬಹುಪತ್ನಿತ್ವ ಅದನ್ನು ಭಗಿನಿ, ಭಗಿನೇತರ, ಸೋದರ, ಸೋದರೇತರ ಅಂತ ಬರುತ್ತೆ. ನಾವುಗಳನ್ನೆಲ್ಲ ವಿವರಿಸಬೇಕಾಗತ್ತೆ. ನೆಕ್ಸ್ಟು ಸಾಮಾಜಿಕ ಪರಿವರ್ತನೆಯಲ್ಲಿ ಜೈವಿಕ ಅಂಶಗಳ ಪಾತ್ರ ಯಾವುದು ಅಂದರೆ ಜನಸಂಖ್ಯೆ, ಗಾತ್ರ, ಜನನ ಮತ್ತು ಮರಣ ಪ್ರಮಾಣ, ವಲಸೆ, ವಯೋಮಾನ ಮತ್ತು ಲಿಂಗಾನುಪಾತ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳವಣಿಗೆ, ಅಭಿವೃದ್ಧಿ, ವಿಕಸನ ಎಂದು ಅರ್ಥೈಸುವಿಕೆ, ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿಯ ಕಡೆಗೆ ಮುನ್ನಡೆ, ಪರಿಪಕ್ವತೆ, ಜ್ಞಾನದ ಹೆಚ್ಚಳ, ಪರಿಮಾಣಾತ್ಮಕ ಬದಲಾವಣೆ, ಸಮಾಜದ ಬೆಳವಣಿಗೆ, ಅಭ್ಯುದಯ ಸೂಚನೆ, ಆದಾಯ ಮತ್ತು ಸಂಪತ್ತುಗಳ ಸಮಾನ ವಿತರಣೆ, ವ್ಯಕ್ತಿ ಸ್ವಾತಂತ್ರ್ಯದ ಹೆಚ್ಚಳ, ನೈತಿಕ ಬೆಳವಣಿಗೆ.
ಪರಿಸರದ ಪ್ರಕಾರಗಳು ಭೌತಿಕ ಪರಿಸರ, ಜೈವಿಕ ಪರಿಸರ, ಸಾಮಾಜಿಕ ಪರಿಸರ. ನೆಕ್ಸ್ಟ್ ಭಾಗ ಡಿ ನೋಡೋಣ. ಸಮಾಜಶಾಸ್ತ್ರ ಉಪಯೋಗಗಳನ್ನು ನೋಡೋಣ. ವ್ಯಕ್ತಿತ್ವದ ಬೆಳವಣಿಗೆ, ಮನೋಭಾವನೆಗಳ ಬದಲಾವಣೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ, ಬೋಧನೆ ವಿಷಯವಾಗಿ ಸಮಾಜಶಾಸ್ತ್ರ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ಪಾತ್ರ, ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆ ಬಗ್ಗೆ ಜ್ಞಾನ. ನೆಕ್ಸ್ಟು ರಾಜಕೀಯ ಸಂಸ್ಥೆಗಳ ಮೂಲಕ ಹೊರಹೊಮ್ಮುವ ನಿಯಮಗಳು, ಕಾನೂನುಗಳು ಮತ್ತು ಲಕ್ಷಣಗಳು ಅಂತ ಹೇಳ್ಬೋದು ನಾವು. ಇದು 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ರಾಜಕೀಯ ಸಂಘಟಿತ ಸಮಾಜಗಳಲ್ಲಿ ಕಾಣಬಹುದು ನಾವು. ಮಾನವರ್ತನೆಗೆ ಸಂಬಂಧಿಸಿದ ನಿಯಮಗಳು ಉದ್ದೇಶಪೂರ್ವಕ ಚಿಂತನೆಯಿಂದ ರಚನೆಯಾಗಿವೆ. ಕಾನೂನುಗಳು ಸ್ಪಷ್ಟತೆ, ನಿಶ್ಚಿತತೆ, ನಿಸ್ಸಂದೇಶಯುಕ್ತ ಗುಣ ಹೊಂದಿರುತ್ತದೆ. ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ. ಸಾಮಾನ್ಯವಾಗಿ ಲಿಖಿತ ರೂಪದಲ್ಲಿರುತ್ತವೆ, ದಾಖಲೆಗಳಾಗಿ ಉಳಿಯುತ್ತವೆ. ಎಲ್ಲರಿಗೂ ಸಮಾನ ಅನ್ವಯ. ಸ್ವಂತ ಅಭಿಪ್ರಾಯಕ್ಕೆ ಮಾನ್ಯತೆ ಇಲ್ಲ. ಕಾನೂನು ಗತಿಶೀಲ, ಪರಿವರ್ತನಶೀಲವಾಗಿದೆ. ನೆಕ್ಸ್ಟು 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪರ್ಧೆಯ ಸ್ವರೂಪ ಮತ್ತು ಪ್ರಾಮುಖ್ಯತೆ. ಸ್ಪರ್ಧೆಯ ಸ್ವರೂಪ: ಸ್ಪರ್ಧೆ ಒಂದು ಸಾರ್ವತ್ರಿಕ ಸಾಮಾಜಿಕ ಪ್ರಕ್ರಿಯೆ. ತನ್ನ ಅಸ್ತಿತ್ವಕ್ಕಾಗಿ ಮಾನವ ನಡೆಸುವ ಹೋರಾಟದ ಫಲ. ಅನೇಕ ಕ್ಷೇತ್ರಗಳನ್ನು ಒಳಗೊಂಡಿದೆ. ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ. ಇ.ಎಸ್. ಬೋಗಾರ್ಡಸ್ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಒಂದು ಹೋರಾಟವೇ ಸ್ಪರ್ಧೆ ಆಗಿರುತ್ತೆ. ಪ್ರಾಮುಖ್ಯತೆ: ಇಲ್ಲಿ ಕಾರ್ಯದಕ್ಷತೆ ಹೆಚ್ಚಿಸುತ್ತದೆ, ಸಾಮಾಜಿಕ ಸ್ಥಾನಮಾನ ಕಲ್ಪಿಸುತ್ತದೆ, ಹೊಸ ಅನುಭವ ಹಾಗೂ ಸಾಧನೆಗೆ ಪ್ರೇರಣೆ ನೀಡುತ್ತದೆ. ಸ್ಪರ್ಧೆಯು ಸಾಮಾಜಿಕ, ಆರ್ಥಿಕ ಹಾಗೂ ತಾಂತ್ರಿಕ ಪ್ರಗತಿಗೆ ಸಹಕಾರಿಯಾಗಿದೆ. ಸ್ಪರ್ಧೆಯು ಸಾಮಾಜಿಕ ಚಲನೆಗೆ ಕಾರಣವಾಗಿದೆ. ಓಕೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂದರ್ಶನದ ಅನುಕೂಲತೆಗಳು. ನಂಬಲಾರವಾದ ಮತ್ತು ಆಳವಾದ ಜ್ಞಾನ ಇರುತ್ತದೆ. ಭವಿಷ್ಯದ ಯೋಜನೆ ರೂಪಿಸಬಹುದು. ಹೆಚ್ಚಿನ ಮಾಹಿತಿ, ಪ್ರತಿಕ್ರಿಯೆ ಸಂಗ್ರಹಿಸಬಹುದು. ಎಲ್ಲ ವರ್ಗಗಳ ಜನರಿಂದ ಮಾಹಿತಿಯನ್ನು ಪಡೆಯಲು ಸಾಧ್ಯ ಇರುತ್ತೆ. ಅದೇ ಅನಾನುಕೂಲಗಳು ಏನಪ್ಪ ಅಂದರೆ ತಪ್ಪು ನಮೂನೆಯ ವ್ಯಕ್ತಿಯಿಂದ ಗಳಿಸಿದ ಮಾಹಿತಿ ಸರಿಯಾಗಿಲ್ಲದಿರಬಹುದು. ಉತ್ತರಿಸುವ ಮಾಹಿತಿ ಹಲವು ಬಾರಿ ಅಪ್ರಸ್ತುತ, ಅಸಮರ್ಪಕವಾಗಿರ್ಬೋದು. ಭಿನ್ನ ಜೀವನ ಶೈಲಿಯಿಂದ ಗೊಂದಲವಾಗಬಹುದು. ಪೂರ್ವಾಗ್ರಹ ಪೀಡಿತವಾಗಿರ್ಬೋದು. ಎಲ್ಲ ಸಂದರ್ಭಗಳಲ್ಲಿ ಈ ವಿಧಾನ ಸಾಧ್ಯವಿಲ್ಲ. ಪರಿಣಿತಿ ಮತ್ತು ತರಬೇತಿ ಅವಶ್ಯಕ. ಹೆಚ್ಚು ದುಬಾರಿ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಓಕೆ, ಇದು ನಮ್ಮ ಸೋಷಿಯಾಲಜಿ ಸಬ್ಜೆಕ್ಟ್ನ ಸಂಪೂರ್ಣವಾದಂತಹ ಕೀ ಉತ್ತರಗಳು. ಓಕೆ, ಮುಂದಿನ ಎಜುಕೇಷನ್, ಇತಿಹಾಸ, ಅರ್ಥಶಾಸ್ತ್ರ, ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟಿನ ಒಂದು ಕೀ ಆನ್ಸರ್ಸ್ಗಳನ್ನು ಬಿಡ್ತಾ ಇರ್ತೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.